24th June 1982, British Airways had a worst nightmare. ಬಟ್ ಯಾಕೆ, ಏನಾಯಿತು, ಎತ್ತಾಯಿತು ನೋಡೋಣ ಬನ್ನಿ. ಬ್ರಿಟಿಷ್ ಏರ್ವೇಸ್ನ ಬೋಯಿಂಗ್ 747-200 ಅವತ್ತು ಲಂಡನ್ನಿಂದ ಆಕ್ಲ್ಯಾಂಡ್ ನ್ಯೂಜಿಲ್ಯಾಂಡ್ಗೆ ಹೋಗ್ತಾ ಇತ್ತು. ಆ ರೂಟಲ್ಲಿ ಒಟ್ಟು 4 ಲೇವರ್ ಇತ್ತು. ಒಂದು ಮುಂಬೈಯಲ್ಲಿ, 2ನೇದು ಕೋಲಾಲಂಪುರ್ ಮಲೇಷ್ಯಾದಲ್ಲಿ, 3ನೇದು ಪರ್ತ್ ಅಲ್ಲಿ, 4ನೇದು ಮೆಲ್ಬೋರ್ನ್. ಇದೆರಡು ಕಂಟ್ರಿ ಆಸ್ಟ್ರೇಲಿಯಾದಲ್ಲಿರೋದು. ಡೈರೆಕ್ಟ್ ಫೈನಲ್ ಡೆಸ್ಟಿನೇಷನ್ ವಾಸ್ ನ್ಯೂಜಿಲ್ಯಾಂಡ್. ಅವತ್ತು ಅವ್ರು ಸ್ಟಾರ್ಟ್ ಮಾಡಿದ್ಮೇಲೆ ಅದ್ರ ಫಸ್ಟ್ ಲೇವರ್ ಆಗಿ ಬಾಂಬೆಯಲ್ಲಿ ಇಳಿಸ್ತಾರೆ. ಬಾಂಬೆಯಲ್ಲಿ ಅವ್ರದ್ದು ರೀಫ್ಯೂಲಿಂಗ್ನ ಮಾಡಿಕೊಂಡು ನೆಕ್ಸ್ಟ್ ಹೋಗೋದೇ ಅವರು ಕೋಲಾಲಂಪುರಲ್ಲೂ ಚೆನ್ನಾಗಿರುತ್ತೆ. ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಅವ್ರ ಥರ್ಡ್ ವೇ ಪಾಯಿಂಟ್ಗೆ ಹೋಗೋ ಟೈಮಲ್ಲಿ ಅವರು 37,000 ಫೀಟ್ ಮೇಲ್ಗಡೆ ಕ್ರೂಸ್ ಮಾಡ್ತಾ ಇರ್ತಾರೆ. ಎಲ್ಲ ಚೆನ್ನಾಗಿ ಹೋಗ್ತಾ ಇರುತ್ತೆ. ಇಬ್ಬರು ಪೈಲಟ್ಸ್ ಇರ್ತಾರೆ, ಒಬ್ಬ ಫ್ಲೈಟ್ ಇಂಜಿನಿಯರ್ ಇರ್ತಾನೆ. ಎಲ್ಲ ಚೆನ್ನಾಗಿ ಹೋಗುವಾಗ ಕ್ಯಾಪ್ಟನ್ ವಾಶ್ರೂಮ್ ಅಂತ ಎದ್ದು ಹೋಗ್ತಾನೆ. ವೆದರ್ ನೋಡ್ತಾನೆ, ವೆದರ್ ಸೂಪರ್ ಆಗಿರುತ್ತೆ. ಹೋಗಿ ಬರಬೇಕಾದ್ರೆ ಅವನು ಕಾಕ್ಪಿಟ್ ಹತ್ರ ಇನ್ನೂ ಸಣ್ಣದಾಗಿ ಸ್ಮೋಕ್ ಬರ್ತಿದೆಯಲ್ಲ ಅಂತ ನೋಡ್ತಾನೆ. ಆ ಸ್ಮೋಕ್ ಏನು ಅಂತ ನೋಡೋಕ್ಕಂತಾನೆ ಕ್ಯಾಬಿನ್ ಒಳಗಡೆ ಬಂದಾಗ ಅವನಿಗೆ ಏನು ಕಾಣಿಸ್ತಾ ಇರುತ್ತೆ ಅಂತಂದರೆ, ವಿಂಡ್ಶೀಲ್ಡ್ ಹತ್ರ ಏನೋ ಎಲೆಕ್ಟ್ರಿಕ್ ಸ್ಪಾರ್ಕ್ ಹೋಗ್ತಾ ಇದೆಯಲ್ಲ ಅಂತ ಅಂದ್ಕೊಳ್ತಾನೆ. ಯಾಕೆ ಏನು ಅಂತ ಗೊತ್ತಾಗಲ್ಲ. ಸರಿ ಅಂತ ಅಂದ್ಬಿಟ್ಟು ಮುಂದೆ ಹೋಗ್ತಾ ಇರ್ತಾರೆ. ಮುಂದೆ ಹೋಗ್ಬೇಕಾದ್ರೆ ಆ ಏನು ಸ್ಪಾರ್ಕ್ ಇದೆಯಲ್ಲ ವಿಂಡ್ಶೀಲ್ಡ್ ಮೇಲೆ ಪಾಸ್ ಆಗ್ತಾ ಇರುತ್ತೆ. ತುಂಬ ಜಾಸ್ತಿನೇ ಆಗುತ್ತೆ. ಅವ್ರು ಲೆಫ್ಟ್ ಸೈಡ್ ತಿರುಗಿ ನೋಡ್ತಾರೆ, ರೈಟ್ ಸೈಡ್ ತಿರುಗಿ ನೋಡ್ತಾರೆ. ಆ 4 ಇಂಜಿನ್ ಮೇಲೆ ಆ ಸ್ಪಾರ್ಕ್ ಫೆಲ್ ಆಗ್ತಾನೇ ಇರುತ್ತೆ. ಯಾಕೆ ಅಂತ ಗೊತ್ತಾಗಲ್ಲ. ಬಟ್ ಇವ್ರಿಗೆ ಆ ಥರ ಇದನ್ನ ಏನಂತಾರೆ ಅಂತಂದರೆ, ಆ ಫಿನಾಮಿನಾನ್ನ ಸೆಂಟ್ ಎಲ್ಮೋಸ್ ಫಿನಾಮಿನಾ ಅಂತಾರೆ. ಅದೇನಪ್ಪ ಅಂತಂದರೆ, ಆ ಫಿನಾಮಿನಾದಲ್ಲಿ ಯಾವಾಗನ ಮಳೆ ಬರುವಾಗ ಗುಡುಗು ಸಿಡ್ಲು ಬಂದಾಗ ಸ್ವಲ್ಪ ಎಲೆಕ್ಟ್ರಿಕ್ಯೂಟ್ ಆಗಿ ವಿಂಡ್ಶೀಲ್ಡ್ ಮೇಲೆ ಆ ಥರ ಸ್ಪಾರ್ಕ್ಸ್ ಕಾಣ್ಕೊಳುತ್ತೆ. ಬಟ್ ವೆದರ್ ಕ್ಲಿಯರ್ ಆಗಿದೆ, ಏನಕ್ಕೆ ಅಂತ ಗೊತ್ತಾಗ್ತಾ ಇರಲ್ಲ. ಸೊ ಹಂಗೆ ಕ್ರೂಸ್ ಆಗ್ತಾ ಅದು ಜಾಸ್ತಿ ಆದಮೇಲೆ ಅವರ 4 ಇಂಜಿನ್ ಕೂಡ ಫೇಲ್ ಆಗುತ್ತೆ ವಿತೌಟ್ ಎನಿ ಅಲಾರಾಮ್. ಅವರು ಚೆಕ್ ಮಾಡ್ತಾರೆ, ಆಫ್ ಮಾಡ್ತಾರೆ. ನೋಡಿದ್ರೆ 37,000 ಫೀಟಲ್ಲಿ ಇರ್ತಾರೆ. ಸೊ ಇವಾಗ 4 ಇಂಜಿನ್ ಆಫ್ ಆಗಿದೆ. ಆದರೆ ಅವ್ರು ಹೋಗ್ತಾ ಇರೋ ಸ್ಪೀಡ್ಗೆ ಅವ್ರಿಗೆ ಇವಾಗ ನಿಯರ್ ಬೈ ಎಲ್ಲೋ ಒಂದು ಏರ್ಪೋರ್ಟಲ್ಲಿ ಲ್ಯಾಂಡ್ ಮಾಡಬೇಕಾಗಿರುತ್ತೆ. ಸೊ ಆ ಏರ್ಪೋರ್ಟು 130 ಕಿಲೋಮೀಟರ್ಸ್ ದೂರದಲ್ಲಿರುತ್ತೆ. ಆದರೆ ಇವರು 15 ಕಿಲೋಮೀಟ್ರ್ ಮುಂದೆ ಹೋಗೋದಕ್ಕೆ 1 ಕಿಲೋಮೀಟ್ರ್ ಕೆಳಗಡೆ ಇಳಿತಾ ಇರ್ತಾರೆ. ಸೊ ಇವ್ರು ಹೆಂಗಾದರೂ ಗ್ಲೈಡ್ ಮಾಡಿ ಲ್ಯಾಂಡ್ ಮಾಡಬೇಕು ಅಂತ ಅಂದ್ಕೊತಾರೆ. ಆದರೆ ಇವ್ರಿಗೆ ಏನು ಗೊತ್ತಾಗುತ್ತಪ್ಪ ಅಂತಂದರೆ, ಆ ಏರ್ಪೋರ್ಟ್ ಇನ್ನು ಒಂದು ಸ್ವಲ್ಪ ಮುಂಚೆ ಒಂದು ಮೌಂಟೇನ್ಸ್ ಇರುತ್ತೆ. ಆ ಮೌಂಟೇನ್ ಮೇಲೆ ಇವರು ಹೋಗೋದಕ್ಕಾಗಲ್ಲ. ಸೊ ಅದೇ ಲೆವೆಲಲ್ಲಿ ಗ್ಲೈಡಿಂಗ್ ಸ್ಲೋಪಲ್ಲಿ ಕೆಳಗಡೆ ಇಳಿಸ್ಬೇಕು ಅಂತಂದರೆ ಇವ್ರು ಮೌಂಟೇನಿಗೆ ಕ್ರ್ಯಾಶ್ ಆಗ್ತಾರೆ. ಸೊ ಇವರು ಆ ಡಜನ್ ಆಫ್ ಟೈಮ್ ಟ್ರೈ ಮಾಡ್ತಾರೆ ಇಂಜಿನ್ನ ಸ್ಟಾರ್ಟ್ ಮಾಡೋಕ್ಕೆ. ಆಗ್ತಾ ಇರಲ್ಲ. ಸೊ ಒಂದು ಸ್ವಲ್ಪ ಹೊತ್ತು ಹೋದ್ಮೇಲೆ ಇವರು ತುಂಬ ಟ್ರೈ ಮಾಡ್ತಾರೆ. ಒಂದು ಸ್ವಲ್ಪ ಹೋಗ್ತಾ ಗೊತ್ತಾಗುತ್ತೆ ಕ್ಯಾಬಿನ್ ಪ್ರೆಷರ್ ಕಮ್ಮಿ ಆಗ್ತಿದೆ, ಯಾರಿಗೂ ಉಸಿರಾಡೋಕ್ಕಾಗ್ತಾ ಇಲ್ಲ. ಸೊ ಕ್ಯಾಪ್ಟನ್ ಹೇಳ್ತಾನೆ, ಎಲ್ಲರಿಗೂ ಆಕ್ಸಿಜನ್ ಮಾಸ್ಕ್ನ ಇದು ಮಾಡೋಣ. ಸೊ ಆಕ್ಸಿಜನ್ ಮಾಸ್ಕ್ ಕ್ಯಾಪ್ಟನ್ದು ಬೀಳುತ್ತೆ, ಫಸ್ಟ್ ಆಫೀಸರ್ದು ಬೀಳುತ್ತೆ, ಫ್ಲೈಟ್ ಇಂಜಿನಿಯರ್ ಬೀಳುತ್ತೆ. ಫಸ್ಟ್ ಆಫೀಸರ್ದು ವರ್ಕ್ ಆಗ್ತಾರೆ. ಟೀಮಲ್ಲಿ ಕೆಲಸ ಮಾಡ್ತಿದ್ದಿದ್ದು 3 ಜನಕ್ಕೆ ಇವಾಗ 2 ಆಗಿದೆ. ಸೊ ಏನು ಮಾಡೋದು ಅಂತ ಅಂದ್ಬಿಟ್ಟು ಇವರು ಆಲ್ರೆಡಿ 25,000ವರೆಗೂ ಇಳಿದ್ಬಿಟ್ಟಿರುತ್ತೆ. ಇವರು 18,000 ಇನ್ನೂ ಇಳಿಸ್ತಾರೆ. ಏನಕ್ಕೆ ಇಳಿಸ್ತಾರೆ ಅಂತಂದರೆ, ಅವಾಗ ಸ್ವಲ್ಪ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಗಾಳಿ ಸಿಗುತ್ತೆ ಅಂತ ಇಳಿಸ್ತಾರೆ. ಇಳಿಸಿದಾಯಿತು. ಕ್ಯಾಪ್ಟನ್ ಕೂಡ ಮಾಸ್ಕ್ ಹಾಕ್ಕೊಂಡಿದ್ದಾನೆ, ಆಕ್ಸಿಜನ್ ಬರ್ತಿದೆ. ಫಸ್ಟ್ ಆಫೀಸರ್ದು ಕೂಡ ಆಕ್ಸಿಜನ್ ಮಾಸ್ಕ್ ಇರುತ್ತೆ, ಸ್ವಲ್ಪ ಲೆವೆಲ್ ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಇಂಜಿನ್ನ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆವಾಗ ಒಂದೊಂದೇ ಇಂಜಿನ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಇವ್ರಿಗೆ ಜೀವ ಬಂದಂಗಾಗಿ ಆವಾಗ ಮತ್ತೆ ಫ್ಲೈಟ್ನ ಮೇಲಕ್ಕೆ ಎತ್ತಾರೆ. 25,000 ಫೀಟಿಗೆ ಕ್ಲಿಯರೆನ್ಸ್ ತೊಗೊಂಡು ಎತ್ತಾರೆ. ಹೆಂಗೋ ಮಾಡಿ ಹೋಗ್ತಾ ಇರ್ತಾರೆ. ಇನ್ನೇನು ಹತ್ರ
ಇನ್ನೇನು ಯಾವುದು ಏರ್ಪೋರ್ಟಲ್ಲಿ ಇಳಿಸ್ಬೇಕಾಗಿರುತ್ತೆ ನಿಯರ್ ಬೈ ಜಗತ್ರಾ ಏರ್ಪೋರ್ಟ್ಗೆ, ಅದತ್ರ ಹೋಗ್ತಾರೆ. ಆವಾಗ 2ನೇ ನಂಬರ್ ಇಂಜಿನ್ ತುಂಬ ಇಂಜಿನ್ ಬಂದು ತುಂಬ ವಾಬಲ್ ಆಗ್ತಾ ಇರುತ್ತೆ. ಆ ಇಂಜಿನ್ನ ಕೂಡ ಆಫ್ ಮಾಡ್ತಾರೆ. ಸೊ ಇನ್ನೇನು ಲ್ಯಾಂಡ್ ಮಾಡಬೇಕು, ಸಿಟಿ ಫುಲ್ಲು ಲೈಟಿಂಗ್ಸು ಎಲ್ಲ ಲೈಟ್ ಬರ್ತಾ ಇದೆ, ವಿಂಡ್ಸ್ಕ್ರೀನು ಬ್ಲರ್ ಆಗಿದೆ, ಕಾಣಿಸ್ತಾ ಇಲ್ಲ. ಯಾಕೆ ಯಾರಿಗೂ ಕಾಣಿಸ್ತಾ ಇಲ್ಲ, ಹೆಂಗೆ ನೋಡೋದು ರನ್ವೇನ ಇವಾಗ ಲ್ಯಾಂಡ್ ಮಾಡೋದಕ್ಕೆ ಅಂತ ಅನ್ನೋ ಅಷ್ಟರಲ್ಲಿ ಒಂದು ಸಣ್ಣ ಗ್ಯಾಪಲ್ಲಿ ಕ್ಯಾಪ್ಟನ್ಗೆ ಒಂದು ಚೂರು ಕಾಣಿಸ್ತಾ ಇರುತ್ತೆ, ಎಲ್ಲ ಬ್ಲರ್ ಆಗಿರುತ್ತೆ, ಒಂದು ಸಣ್ಣ ಗ್ಯಾಪಲ್ಲಿ ಕಾಣಿಸ್ತಾ ಇರುತ್ತೆ. ಹೋಗಿ ಇಳಿಸ್ತಾನೆ. ಇಳಿಸಿದಾದ್ಮೇಲೆ ತುಂಬ ಭಯದಲ್ಲಿರ್ತಾರೆ, ಪ್ಯಾನಿಕ್ ಆಗಿರ್ತಾರೆ. ಲ್ಯಾಂಡ್ ಮಾಡಿದ್ರು. ಅವಾಗ ಕೈ ನೋಡ್ಕೊತಾನೆ ಕ್ಯಾಪ್ಟನ್, ಕೈಯೆಲ್ಲ ಕಪ್ಪಾಗಿದೆ. ಯಾಕೆ, ಏನಾಯಿತು, ಇಂಜಿನ್ ಏನಕ್ಕೆ ಫೇಲ್ ಆಯಿತು, 4 ಇಂಜಿನ್. ಸೊ ಅವಾಗ ಗೊತ್ತಾಗುತ್ತೆ ಅವರು ಏನು ಕೋಲಾಲಂಪುರಿಂದ ಸ್ಟಾರ್ಟ್ ಮಾಡಿರ್ತಾರಲ್ಲ, ಅದರಿಂದ 1000 ಕಿಲೋಮೀಟರ್ಸ್ ಮುಂದೆ ಒಂದು ಮೌಂಟೇನ್ ಇದೆ. ಆ ಮೌಂಟೇನ್ ಹೆಸರು ಬಂದ್ಬಿಟ್ಟು ಮೌಂಟ್ ಗ್ಯಾಲಿಂಗಂಗ್ ಅಂತ ಅಂದ್ಬಿಟ್ಟು. ಆ ಮೌಂಟೇನಿಂದ ವಾಲ್ಕೆನೋ ಎರಪ್ಷನ್ ಆಗಿರುತ್ತೆ. ಆ ಎರಪ್ಷನ್ ಎಷ್ಟು ಹೈಟ್ ಬಂದಿರುತ್ತಪ್ಪ ಅಂದರೆ 40,000 ಫೀಟ್ವರೆಗೂ ಬಂದಿರುತ್ತೆ ಆ ಎರಪ್ಷನ್. ಆ ಎರಪ್ಷನಲ್ಲಿ ಒಂದು ಸಣ್ಣ ಆ್ಯಶ್ ಹೊಗೆ, ಫುಲ್ ಕ್ಲೌಡ್ಸ್ ತುಂಬ ತುಂಬಿಕೊಂಡಿರುತ್ತೆ. ಸೊ ಆ ಫ್ಲೈಟಲ್ಲಿದ್ದ ಸ್ಟ್ಯಾಟಿಕ್ ಫೋರ್ಸಲ್ಲಿ ಏನು ಬರ್ತಾ ಇರುತ್ತೆ ಮತ್ತು ಆ್ಯಶ್ಗೂ ಎರಡೂ ಬೆಂಬ್ಯಾಡ್ ಆಗಿ ಆ ಸ್ಪಾರ್ಕ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಆ ಹೊಗೆನೇ ಕ್ಯಾಬಿನ್ ಒಳಗಡೆ ಕೂಡ ಬಂದಿರುತ್ತೆ. ಅದೇ ಹೊಗೆನ ಇಂಜಿನ್ನ ತಗೊಂಡು ಅದು ಇಂಜಿನ್ ಇಗ್ನೈಟ್ ಆಗೋಕ್ಕಾಗದೆ ಲಾಗ್ ಆಗಿರುತ್ತೆ. ಸೊ ಆ ಎಫೆಕ್ಟ್ನ ಬಂದ್ಬಿಟ್ಟು ಸೆಂಟ್ ಎಲ್ಮೋಸ್ಟ್ ಫೈರ್ ಅಂತ ಕರೀತಾರೆ. ಸೊ ಅದಾದಮೇಲೆ ಗೊತ್ತಾಗುತ್ತೆ ಅಷ್ಟು ಇಂಜಿನ್ನು ಫೇಲ್ ಆಗಿದ್ದು ಆ ಆ್ಯಶ್, ವಾಲ್ಕ್ಯಾನಿಕ್ ಆ್ಯಶಿಂದ ಅಂತ ಅಂದ್ಬಿಟ್ಟು. ಸೊ ಅವತ್ತು 262 ಜನದ್ದು ಪ್ರಾಣ ಹೋಯಿತು ಆ್ಯಕ್ಚುಲಾಗಿ. ಸೊ ಅವತ್ತು ಬ್ರಿಟಿಷ್ ಏರ್ವೇಸ್ ಆ ಫ್ಲೈಟ್ಗೆ ಆಗಿದ್ದ ಕಾರಣ ವರ್ಲ್ಡ್ ಏವಿಯೇಷನಲ್ಲಿ ಒಂದು ಕಾನ್ಸೆಪ್ಟ್ನ ತರ್ತಾರೆ, VAAC, ವಾಲ್ಕ್ಯಾನಿಕ್ ಆ್ಯಶ್ ಅಡ್ವೈಸರಿ ಸೆಂಟರ್ ಅಂತ ಅಂದ್ಬಿಟ್ಟು. ಅದು ಇವಾಗೂ ಈ ವರ್ಲ್ಡಲ್ಲಿ 9 ಕಡೆ ಇದೆ. ಸೊ ಅವ್ರು ಏನಪ್ಪ ಮಾಡ್ತಾರೆ ಅಂತಂದರೆ, ಯಾವುದೇ ವಾಲ್ಕ್ಯಾನೋಸ್ ಇದ್ರೂ ಆ ವಾಲ್ಕ್ಯಾನೋ ಎರಪ್ಷನ್ ಆದಾಗ ಹೆಂಗೆ ಸ್ಪ್ರೆಡ್ ಆಗಿದೆ ಆ್ಯಶು, ಏನು ಹೈಟಲ್ಲಿದೆ, ಎಷ್ಟು ಸರೌಂಡಿಂಗಲ್ಲಿದೆ, ಎಷ್ಟು ಕಿಲೋಮೀಟರ್ ರೇಡಿಯಸ್ ಸರೌಂಡಿಂಗಲ್ಲಿದೆ ಅನ್ನೋದನ್ನು ಹೇಳುತ್ತೆ. ಸೊ ಇದು ಒನ್ ಆಫ್ ದ ಏವಿಯೇಷನ್ ಪ್ರಾಸೆಸ್ನ ಚೇಂಜ್ ಮಾಡಿದಂಥ ಮೂಮೆಂಟ್. ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರೋ ಏರ್ ಕ್ರ್ಯಾಶ್ ಇನ್ವೆಸ್ಟಿಗೇಷನ್ಗಾಗಿ ಲೈಕ್, ಫಾಲೋ, ಸಬ್ಸ್ಕ್ರೈಬ್ನ ಮಾಡಿ. ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋ.